ಗ್ರಹಚಾರ ಕೆಟ್ಟಾಗ ಹಗ್ಗ ಕೂಡ ಹಾವಾಗುತ್ತೆ ಅಂತಾರಲ್ಲ. ಸದ್ಯ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ನವಜೋತ್ ಸಿಂಗ್ ಸಿಧು ಪಾಡು ಅದೇ ಆಗ್ಬಿಟ್ಟಿದೆ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ನವಜೋತ್ ಸಿಂಗ್ ಸಿಧುಗೆ ಅಲೋಪತಿ ಔಷಧಿಯ ವಿರುದ್ಧ ನೀಡಿದ ಹೇಳಿಕೆ ಅವರಿಗೆ ಈಗ ತಿರುಗುವಾಣವಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, 850 ಕೋಟಿಯ ಮಾನನಷ್ಟ ಮೊತ್ತ ಭರಿಸುವ ನೋಟಿಸ್ ಕೂಡ ನೀಡಿದ್ದಾರೆ. ಏನು ನವಜೋತ್ ಸಿಂಗ್ ಸಿಧು ಅವರ ದುಬಾರಿ ಹೇಳಿಕೆ ಅಂತೀರಾ? ಡೀಟೇಲ್ಸ್ ಇಲ್ಲಿದೆ. ಸಿಧುಗೆ 850 ಕೋಟಿಯ ತೂಗುಗತ್ತಿ ತೂಗ್ತಾ ಇದೆಯಲ್ಲ, ಇದಕ್ಕೆ ಏನ್ ಕಾರಣ? ಅಂತಹ ಯಾವ ಸ್ಟೇಟ್ಮೆಂಟ್ ಕೊಟ್ರು, ಯಾವ ಸಂದರ್ಭದಲ್ಲಿ ನವಜೋತ್ ಸಿಂಗ್ ಸಿಧು ಸ್ಟೇಟ್ಮೆಂಟ್ ಕೊಟ್ರು ಅಂತ ನೋಡ್ತಾ ಹೋಗೋಣ. ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಕ್ಯಾನ್ಸರ್ಗೆ ತುತ್ತಾಗಿದ್ರು. ಇದು ನ್ಯಾಷನಲ್ ನ್ಯೂಸ್ ಕೂಡ ಆಗಿತ್ತು. ಯಾವಾಗ ನವಜೋತ್ ಸಿಂಗ್ ಸಿಧು ಅವರು ಕ್ಯಾನ್ಸರ್ನಿಂದ ಹೇಗೆ ಗುಣಮುಖರಾದ್ರು ಅನ್ನುವಂತಹ ವಿಚಾರವನ್ನ ಪ್ರೆಸ್ ಮೀಟ್ ಮೂಲಕ ಹಂಚಿಕೊಂಡ್ರು. ಸೊ ಅದೇ ಪ್ರೆಸ್ ಮೀಟ್ ಈಗ ಅವರಿಗೆ ಡಿಫರ್ಮೇಷನ್ ಕೇಸ್ ಹಾಕುವಂತಹ ಹಂತಕ್ಕೂ ಕೂಡ ಹೋಗಿದೆ. 4ನೇ ಹಂತದ ಕ್ಯಾನ್ಸರ್ನಿಂದ ಪಾರಾಗಿದ್ದಾರೆ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ನವಜೋತ್. ಅವರ ಹೆಸರು ಕೂಡ ನವಜೋತ್. ಪಾರಂಪರಿಕ ಔಷಧಿಯಿಂದ ಗುಣಮುಖರಾಗಿದ್ದಾರೆ ಅಂತ ಸಿಧು ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಸದ್ಯ ಈ ಹೇಳಿಕೆ ನೀಡಿದ್ದಕ್ಕೆ ಸಿಧುಗೆ ನೋಟಿಸ್ ಜಾರಿಯಾಗಿದೆ. ಸಿಧು ಆಲೋಪತಿ ಔಷಧಿಗೆ ಅವಮಾನಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕ್ಯಾನ್ಸರ್ ಚಿಕಿತ್ಸೆಗೆ ಕೋಟಿ ಕೋಟಿ ಖರ್ಚು ಮಾಡುವುದೆಲ್ಲಿ, ನಮ್ಮದೇ ಸುತ್ತಮುತ್ತಲೂ ಸಿಗುವಂತಹ ವಸ್ತುಗಳಿಂದ ಸಿಗುವ ಚಿಕಿತ್ಸೆಯಲ್ಲಿ ಅಂತ ಆ ಪ್ರೆಸ್ ಮೀಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಈ ಫೈನ್ ಅವರಿಗೆ ಬೀಳ್ತಾ ಇರೋದು. ಈ ಹೇಳಿಕೆಯಿಂದ ಸಿಧು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆಲೋಪತಿ ಔಷಧ ಬಗ್ಗೆ ಅನುಮಾನ ವ್ಯಕ್ತಪಡುವಂತೆ ಮಾಡ್ತಾ ಇದ್ದಾರೆ. ಇದರಿಂದ ಕ್ಯಾನ್ಸರ್ ಪೀಡಿತರ ಜೀವದ ಜೊತೆ ಆಟವಾಡ್ದಂಗೆ ಆಗ್ತಾ ಇದೆ. ಈ ಹಿನ್ನೆಲೆ 850 ಕೋಟಿ ರೂಪಾಯಿ ಮಾನನಷ್ಟ ಭರಿಸೋದಕ್ಕೆ ನೋಟಿಸ್ ಜಾರಿಯಾಗಿದೆ ಇವರಿಗೆ. ಛತ್ತೀಸ್ಗಢ ಸಿವಿಲ್ ಸೊಸೈಟಿಯಿಂದ ಸಿಧುಗೆ ನೋಟಿಸ್ ಜಾರಿ ಮಾಡಲಾಗಿದೆ. 1 ವಾರದ ಒಳಗೆ ಸಮರ್ಪಕ ಉತ್ತರವನ್ನ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಉತ್ತರ ನೀಡದೇ ಇದ್ರೆ 850 ಕೋಟಿ ಮಾನನಷ್ಟ ನೀಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.